ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಈ ಬುಡ್ಲ ಹಣ್ಣಿನ ರಸಾಯನವನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಈ ರಸಾಯನ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರಸಾಯನ ಮಾಡೋದು ಹೇಗೆಂದರೆ, ಈ ಹಣ್ಣು ಏನಿದೆ ಸೌತೆಕಾಯಿ ಥರನೇ ಇರುತ್ತೆ ಸ್ವಲ್ಪ ನೋಡಲಿಕ್ಕೆ. ಇದರ ಸಿಪ್ಪೆಯನ್ನು ಮೇಲಿಂದ ನಾವು ಈ ರೀತಿಯಾಗಿ ಬಿಡಿಸ್ಕೋಬೋದು. ಈಸಿಯಾಗಿ ನಾವು ಈ ಥರ ಹಣ್ಣು ಆದ ಮೇಲೆ ಈ ರೀತಿಯಾಗಿ ತೆಗಿಬೋದು ಅದು. ಹಾಗಾಗಿ ಚೆನ್ನಾಗಿರುತ್ತೆ ಮತ್ತು ಎಲ್ಲೂ ಕೂಡ ವೇಸ್ಟ್ ಅಂತ ಇರಲ್ಲ ಈ ಹಣ್ಣಿನಲ್ಲಿ. ಎಲ್ಲ ಚೆನ್ನಾಗಿ ಪರಿಮಳವಾಗಿ ಬರ್ತದೆ ಈ ಹಣ್ಣಿನ ಜ್ಯೂಸ್ ಏನಿದೆ ಇದು. ಇದಕ್ಕೆ ನಾವು ಕಾಯಿ ಬೆಲ್ಲವನ್ನು ಸೇರಿಸಿ ಮಾಡುವಂಥದ್ದು. ನಾನು ಈ ರೀತಿ ಬೀಜಗಳನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ನಾನು ಬಿಸಾಡ್ತಾ ಇಲ್ಲ, ಯಾಕಂದರೆ ಕಹಿ ಇರಲ್ಲ ಇದು. ಇದನ್ನು ಕೂಡ ತಿನ್ಬೋದು. ಹಾಗಾಗಿ ನಾನು ಇದನ್ನು ಕೂಡ ಜ್ಯೂಸ್ಗೆ ಹಾಕ್ತಾ ಇದ್ದೀನಿ. ಬೇಕಾದರೆ ತೊಳೆದು, ಬೀಜ ಬೇಡ ಅನ್ನೋರು ತೊಳೆದು ಬಿಸಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ಆ ಘಮ ಏನಿದೆ, ಈ ಬುಡ್ಲದ ಘಮ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಕಟ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳುವಂಥದ್ದು. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ಹಾಕ್ಕೋಬೋದು ಬೇಕಾದರೆ. ಈ ರೀತಿಯಾಗಿ ಫುಲ್ ಕಟ್ ಮಾಡಿ ನಾನು ಇದೇ ಥರ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅಂದರೆ ನುಣ್ಣಗೆ ಏನು 1-2 ನಿಮಿಷದಲ್ಲಿ ಆಗಿಬಿಡುತ್ತೆ. ಯಾಕಂದರೆ ಇದು ಏನು ಸಾಫ್ಟಾಗಿರುತ್ತೆ ಹಣ್ಣುಗಳು, ಏನು ಗಟ್ಟಿ ಇರಲ್ಲ. ಹಣ್ಣಾದ್ಮೇಲಂತೂ ತುಂಬ ಸಾಫ್ಟಾಗಿರುತ್ತೆ. ಈ ರೀತಿ ನೋಡ್ತಿರ್ಬೋದು. ನಾನು ಅಲ್ಪ ಬೀಜಗಳನ್ನು ಕೂಡ ತೊಗೊಂಡಿದ್ದೀನಿ. ಈಗ ಅದನ್ನು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಇಟ್ಕೊಂಡು ಅದಕ್ಕೆ ಕಾಯಿ ಮತ್ತು ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ. ಇದರ ಜೊತೆ ನಾನು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೋತಾ ಇದ್ದೀನಿ. ಈ ಎಲೆಗಳನ್ನು ಹಾಕೋದ್ರಿಂದ ಪರಿಮಳ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈ ರುಬ್ಕೊಂಡು ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ತುಂಬ ತೆಳ್ಳಗಾಗಿ ಕೂಡ ಮಾಡ್ಕೋಬೋದು, ದಪ್ಪ ಕೂಡ ಮಾಡ್ಕೋಬೋದು. ರಸಾಯನ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನಷ್ಟೇ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರಸಾಯನ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೇಸಿಗೆಗಾಲದಲ್ಲಿ ಇಂತಹ ಹಣ್ಣುಗಳೆಲ್ಲ ಸಿಗ್ತಾ ಇರ್ತವೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊರಗಡೆ ಮಳೆ ಬರ್ತಾಯಿದೆ. ಈ ಜ್ಯೂಸ್ನ ನಾವು ಕುಡಿತಿದ್ದೀವಿ. ತುಂಬ ಚೆನ್ನಾಗಿದೆ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.